ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ 128 ಅಥವಾ 29ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ತೆ ನಮಸ್ತೆ ನಮಸ್ತೆ. ಪ್ರತಾಪ್ ಶರತ್ ಅನ್ನುವರು ಯರಗಟ್ಟಿ ಸವದತ್ತಿ ಹತ್ತಿರದಿಂದ ಫೋನ್ ಮಾಡಿ ಪುಸ್ತಕಕ್ಕೆ ಆರ್ಡರ್ ಮಾಡಿದರು. ಅವರಿಗೆ ಪುಸ್ತಕದ ಬೆಲೆ ಮತ್ತು ಕೊರಿಯರ್ ಬೆಲೆಯನ್ನು ಹೇಳಿದ್ದೇನೆ. ನಿಮಗೆ ಪ್ರತಾಪ್ ಪರಮ ಧನ್ಯವಾದಗಳು. ನಾನು ಕಳಿಸ್ತಾ ಇಲ್ಲ, ಸ್ವಾಮಿನೇ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ. ಓಕೆ. ಹಾಗೆ ಕರ್ತವ್ಯದ ಕರೆ ಅಂದ್ಕೊಳ್ತಾ ಬರ್ತಾರೆ ಉಮೇಶಣ್ಣ ಅಂತ ಅಂದ್ಕೊಂಡಿರ್ಬೋದು ನೀವು. ಖಂಡಿತ ಅಲ್ವಾ? ಫಸ್ಟಿಗೆ ಪೇಟೋಬಾ ಫಿರ್ ವಿಟೋಬಾ ಅಂತ ಬಾಬಾ ಹೇಳಿದ್ದಾರೆ. ಪೇಟಿಗೆ ಹಾಕೋದು ಯಾವುದು? ಕೆಲಸ ಅಲ್ವಾ? ಕೆಲಸ ಮುಖ್ಯ. ಆದರೂ ಕೂಡ ನಮಗೆ ಸಿಕ್ಕ ಸಮಯದಲ್ಲಿ ಎಲ್ರಿಗೂ ಸಮಯವನ್ನು ಮಾಡ್ಕೊಳ್ತಾ ತಕ್ಕ ಮಟ್ಟಿಗೆ ರೀಚ್ ಆಗ್ತಾ ಇದ್ದೀನಿ ಜನರನ್ನಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಕೆಲವರಿಗೆ ಸಮಯ ಕೊಡೋಕ್ಕಾಗತ್ತೆ, ಕೆಲವ್ರಿಗೆ ಕೊಡೋಕ್ಕಾಗಲ್ಲ. ಕೆಲವ್ರು ಮಾತಾಡಿದ್ರು ಕೂಡ ಫಾಸ್ಟಾಗಿ ಮಾತಾಡಿ ಆಮೇಲೆ ಮಾತಾಡ್ತೀನಿ ಅಂತೇಳಿ ಇಟ್ಬಿಡ್ತೀನಿ. ದಯಮಾಡಿ ತಪ್ಪಾಗಿ ಭಾವಿಸ್ಕೊಳ್ಳಬೇಡಿ. ಯಾಕಂದರೆ ಎಲ್ಲರಿಗೂ ಅವರವರದೇ ಆದ ವರ್ಜನಲ್ಲಿ, ಅವರವರದೇ ಸರ್ಕಲ್ನಲ್ಲಿ ಅವರವರದೇ ಕೆಲಸ ಇರುತ್ತೆ ಅಲ್ಲ. ಏನು ಅಂತಂದರೆ ಕೆಲವರು ಹೇಗೆ ಅಂತ ಹೇಳಿದ್ರೆ, ಯಾರ ಬಗ್ಗೆನೂ ಉದ್ದೇಶಿತ ಪೂರ್ವವಾಗಿ ನಾನು ಮಾತಾಡ್ತಾ ಇಲ್ಲ. ಮೊನ್ನೆ ಒಬ್ಬರ ಮಹಾನುಭಾವರ ಮಾತನ್ನು ಕೇಳಿದೆ, ಅಗತ್ಯಕ್ಕಿಂತ ಹೆಚ್ಚು ಒಳ್ಳೆಯತನವನ್ನು ಇಟ್ಕೊಳ್ಬೇಡಿ ಅಂತ. ಆಶೀಶ್ ವಿದ್ಯಾರ್ಥಿ, ನಟ. ಅದು ಏನಾಗ್ಬಿಡುತ್ತೆ ಅಂತ ಹೇಳಿದರೆ, ಕೆಲವರು ಭಾಳ ಕಷ್ಟದಲ್ಲಿ ಇರ್ತಾರೆ ಪಾಪ ಅಲ್ವಾ. ಕಷ್ಟದಲ್ಲಿದ್ದಾಗ ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಏನು ಬೇಕಾದ ಮಾತಾಡೋಕ್ಕಾಗೋಲ್ಲ. ಉದಾಹರಣೆಗೆ ದೊಡ್ಡ ದೊಡ್ಡ ನಿರ್ಮಾಪಕ ಮಾತಾಡಿದ್ದು ಚಿತ್ರರಂಗದ ಬಗ್ಗೆ ನೋಡಿದ್ದೀರ ನೀವು. ಹಾಗೆ ಕಂಡ್ರೆ ಮಾತಾಡಿದರೆ ಹೋಯಿತು, ಮತ್ತು ಒಡೆದರೆ ಹೋಯಿತು. ಆ ಕಳೆದ ಅವಕಾಶ, ಬಿಟ್ಟ ಬಾಣ, ಆಡಿದ ಮಾತು ಯಾವತ್ತೂ ವಾಪಸ್ ಬರೋಲ್ಲ. ಆದ್ದರಿಂದ ಅವರು ನಿಮ್ಮ ರಿಸೀವಿಂಗ್ ಎಂಡ್ ಹೇಗಿದೆ ಅಂತ ಜಡ್ಜ್ ಮಾಡಿ ನೀವು ಮಾತಾಡಿ. ಫುಲ್ ಎಲ್ಲ ಡಂಪ್ ಮಾಡೋದಲ್ಲ. ಯಾಕೆಂದರೆ ಪ್ರಖ್ಯಾತ ನಿರ್ಮಾಪಕರು ಎಲ್ಲರಿದ್ರೆ ಸಾರಿ ಕೇಳಿದ್ದು ನೀವು ನೋಡಿರಿ. ಅವ್ನು ನೋಡಿ ಪಾಪ ಭಾಳ ಅಯ್ಯೋ ಅನ್ನಿಸ್ತಾ ಇತ್ತು ನನಗೆ. ಸ್ಟೇಜಲ್ಲಿ ಅವನಿಗೆ ಸಾಲ ಇರ್ಬೋದು, 50 ಲಕ್ಷ 60 ಲಕ್ಷ ಕೊಡೋದೇ ಇರೋ ಜನಗಳಿರ್ಬೋದು. ಸಾರಿ, ಆಫ್ ಟ್ರ್ಯಾಕ್ ಹೋಗ್ತಾ ಇದ್ದೀನಿ, ಭಕ್ತಿ ಬಿಟ್ಟು ನಂಗೆ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಉದ್ಘಾಟನೆ ಸಮಯದಲ್ಲಿ ಬಾಯ್ ಸಿಕ್ಕಂಗೆ ಮಾತಾಡ್ಬಿಟ್ಟ. ಅದಕ್ಕೆ ಇವತ್ತಿನ ದಿವಸ ಪುನೀತ್ ಏನಾಯಿತು ಹಾಗೆ ಹೀಗೆ ಹೇಳ್ದ. ನಾನು ಕಮೆಂಟ್ ಮಾಡಲ್ಲ, ಆದರೂ ಕೂಡ ನಾನು ಕಮೆಂಟ್ ಮಾಡಿದೆ. ಯಾರೇನು 15 ವರ್ಷ ಬದುಕ್ತಾರಾ? ಇರೋದಿಷ್ಟು ದಿವಸ ಚೆನ್ನಾಗಿರ್ಬೇಕು ರೀ. ನಾವು ಅದಕ್ಕೆ ಹಂಗಾಯಿತು. ನಮ್ಮ ತಂದೆ ಹೋದಾಗ ಕೆಲವರು ನಮ್ಮ ಬಳಗರಲ್ಲಿ ಹೇಳಿದ್ದಾರೆ, ಯಾರಂತ ಹೆಸರು ಬೇಡ. ಉಮೇಶ್ ಅವ್ರ ತಂದೆ ಉರಿತಾ ಇದ್ದರು ನೋಡು, ಅದಕ್ಕೆ ಲಿವರ್ ಬಂತು ಅಂತ. ಹಾಗನ್ಬಾರ್ದು. ದಯಮಾಡಿ ಕಣ್ಣಲ್ಲಿ ನೀರಿಟ್ಕೊಂಡು ಹೇಳ್ತಾ ಇದ್ದೀನಿ ನಾನು. ನೀವೇನು 1500 ವರ್ಷ ಭೂಮಿ ಮೇಲೆ ಇರ್ತೀರಾ ಹೇಳಿ ನೋಡೋಣ. ಏನು ಸಾಮ್ರಾಜ್ಯ ಇದ್ದರೂ ಇಲ್ಲೇ ಬಿಟ್ಟು ಹೋಗ್ಬೇಕ್ರಿ. ಅಲೆಕ್ಸಾಂಡರ್ ಏನು ಹೇಳಿದ್ದಾರೆ ನಿಮಗೆ ಅಲ್ವಾ? ನೋಡಿ, 800-900 ಕೋಟಿ ಆಸ್ತಿ ಇರೋರು ಗುಂಡು ಹೊಡ್ಕೊಂಡು ಸಾಯ್ತಾ ಇದ್ದಾರೆ ಇವತ್ತು ಅಲ್ವಾ. ನಮ್ಮ ನಳನಿ ಅಕ್ಕ ಆಧ್ಯಾತ್ಮಿಕ ಗುರುಗಳು ಹೇಳೋದು ಒಂದನ್ನೇ, ಏನೇ ಪ್ರಾಬ್ಲಮ್ ಬರಲಿ, ಎಷ್ಟೇ ಬರಲಿ, ನಿಮ್ಮ ಮೈಂಡ್ ನೀವು ಅಡ್ರೆಸ್ ಮಾಡ್ಕೊಳ್ಳೋದು ಕಲೀರಿ. ಇಲ್ಲಿ ಜೇಬು ತುಂಬ ತುಂಬ್ಕೊಳ್ಳಿ ಹಣ, ಇಲ್ಲಿ ಬುದ್ಧಿ ತುಂಬ್ಕೊಳ್ಳಿ ಅಂತ. ಇಲ್ಲಿ ಹಣ ತುಂಬ್ಕೋಬೇಕಾದ್ರೆ ಕಷ್ಟಪಡಬೇಕು, ಇಲ್ಲಿ ಬುದ್ಧಿ ತುಂಬ್ಕೋಬೇಕಾದ್ರೆ ವಿವೇಕ ಬರಬೇಕು. ಸಾಯಿ, ಜ್ಞಾನ ಭಾಳ ಆಯಿತು. ನೋಡೋಣ. ಸೊ ನನ್ನ ಕಿರು ತೊದಲು ನುಡಿಗಳು ಹೆಲ್ಪ್ ಆಗ್ತವೆ ಅಂತ ಅಂದ್ಕೊಂಡು ನಾನು ಆಫ್ ಟ್ರ್ಯಾಕ್ ಹೋಗಿ ಎಲ್ಲವನ್ನು ಹೇಳ್ತಾ ಇರ್ತೀನಿ. ಪೆನ್ನು ಸಾಕಷ್ಟು ಇದೆ ಮನೆಯಲ್ಲಿ. ಹಣ ನನಗದಿಷ್ಟು ಜೆಲ್ ಪೆನ್ಗಳು ಬೇಕು ಅಂತ ಕೆಲವರು ಫೋನ್ ಮಾಡಿದಿರಿ. ನಿಮ್ಮ ಅಡ್ರೆಸ್ಸನ್ನು ಕೊಡಿ, ನಾನೇ ಜೆಲ್ ಪೆನ್ನ ಫ್ರೀಯಾಗಿ ಕಳಿಸ್ತೀನಿ. ಸುಮಾರು 300-400 ಪೆನ್ ಇದ್ದಾವೆ ಮನೆಯಲ್ಲಿ. ಮೊನ್ನೆ ನನ್ನ ಶ್ರೀಮತಿಯವರು ಸಹ ಕೆಲವು ಹುಡುಗಿಯರಿಗೆ ದಾನ ಮಾಡಿದರು ಅಂತ ಹೇಳಲ್ಲ, ಬಾಬಾ ಮಾಡಿಸಿದ್ರು. ಓಕೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಕರ್ತವ್ಯದ ಕರೆ ಹೋಗ್ಬಿಡ್ತಾ ಇದೆ. ಕೊಟ್ರಮ್ಮ ಕೇಳಿದ್ದಾರೆ, ಹಿರೇಮರು ನಮ್ಮ ಆಶೀರ್ವಾದ ಬಂದೇ ಬಿಡ್ತು. ಶಮಿತಾ ಕೇಳಿದ್ದಾರೆ, ಊರ ಹೆಸರು ಹೇಳ್ಬೇಕು ಶಮಿತಾ ಅವರೇ. ರಾಜು ಕಲ್ಮಠ ಜಂಗಮರ ಕಲ್ಗುಡಿಯಿಂದ ಕೇಳಿದ್ದಾರೆ, ಗುಲ್ಬರ್ಗ. ಉಮೇಶ್ ಬಂಟ್ವಾಳ್ ಕೇಳಿದ್ದಾರೆ. ಇಂಫನಾ ಮೈಸೂರು ನಮ್ಮ ತಂಗಿ ಕೇಳಿದ್ದಾಳೆ. ರವಿಕಿರಣ್ ಮೈಸೂರಿಂದ ಕೇಳಿದ್ದಾರೆ. ರಶ್ಮಿ ತಿರ್ಗ ಮೈಸೂರು ಕೇಳಿದರೆ. ನಮಗೆ ಮೈಸೂರಿಗೆ ತುಂಬ ನಂಟಿದೆ ಸ್ವಾಮಿ, ಅದಕ್ಕೆ ತುಂಬ ಅಲ್ಲಿಂದನೇ ಇದು ಭಾಳ ಬರ್ತಾ ಇದೆ. ಕವಿ ಶೈಲಾ ಊರ ಹೆಸರು ಹೇಳಿಲ್ಲ, 186 ಅವ್ರು ಕೇಳಿದ್ದಾರೆ. ರಾಜು ಕಾಂಬ್ಳೆ ಕೇಳಿದ್ದಾರೆ. ಸಮಜ್ಜುತಾ ಕೇಳಿದ್ದಾರೆ. ಸೊ ಕೊಟ್ರಮವರೇ, ಪಾಪ ದಿನವೂ ಶುಭಾಶಯ ಕಳಿಸ್ತೀರಿ, ಶುಭೋದಯ ಕಳಿಸ್ತೀರಿ. ಕೆಲಸಕ್ಕೆ ಹೇಳೋಕ್ಕಾಗಲ್ಲ, ದಯಮಾಡಿ ಕ್ಷಮಿಸಿ ಕೊಟ್ರಮ್ಮ. ನಿಮ್ಮ ಒಂದು ನಂಬರ್ 187 187. ಬಾಬಾ ಎಂದರೆ ಓ ಎಂದು ನಿಮ್ಮ ಮುಂದೆ ಬಂದು ನಿಲ್ಲುವೆ, ನಿಮ್ಮ ಸರ್ವಸ್ವ ಕಾರ್ಯವನ್ನು ಸಫಲಗೊಳಿಸಿದೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋದೇ ಬರ್ತಾ ಇದೆ ಕೊಟ್ರಮ್ಮವರೇ. ಬಾಬಾ ಅಂದ್ಬಿಟ್ರೆ ಸಾಕು, ಟಕ್ ಅಂತ ಬಂದು ನಿಲ್ತೀನಿ. ನಿಮ್ಮ ಒಂದು ರಕ್ಷಕ ನಾನು, ಏನು ಯೋಚನೆ ಮಾಡಬೇಡಿ, ಸರ್ವಕಾರ್ಯಗಳು ಸಫಲಗೊಳಿಸ್ತೇನೆ ಅಂತ ಬರ್ತಾ ಇದೆ ಕೊಟ್ರಮ್ಮವರೇ. ಶಮಿತಾ 203 ಶಮಿತಾ ಊರ ಹೆಸರು ಹೇಳಬೇಕು.
ನಮ್ಮ FB ಬಂಧುಗಳು ಮತ್ತು ಸಿಂಗರ್ ಕೂಡ ಒಬ್ಬರಿದ್ದಾರೆ, ಶಮಿತಾ ಮಲ್ನಾಡ್ ಅಂತ ಕೇಳಿರ್ಬೋದು ನೀವು. ಸೊ 203 ಎಳ್ಳನ್ನು ದಾನ ಮಾಡು, ಸಿಂಗಲ್ ಲೈನರ್. ಕೆಲವು ಸಲ ಬಾಬಾ ಸಿಂಗಲ್ ಲೈನರ್ ಹೇಳ್ಬಿಡ್ತಾರೆ, ಎಳ್ಳನ್ನು ದಾನ ಮಾಡು ಅಂತ ಬರ್ತಾ ಇದೆ ಶಮಿತಾ. ರಾಜು ಕಲ್ಮಠ ಜಂಗಮರ ಕಲ್ಗುಡಿಯಿಂದ, ಗುಲ್ಬರ್ಗ ಹತ್ರ, 641 ಸಮಸ್ಯೆ ನಿನ್ನಲ್ಲೇ ಇದೆ ರಾಜು, ನೋಡೋಣ ಏನೇನಾಗುತ್ತೆ ಏನೇನು ಕತೆ ಅಂತ. ಸಮಸ್ಯೆ ಬರ್ದಿಲ್ಲ ನೀನು, ವೆರಿ ಗುಡ್. ಲಾಸ್ಟ್ ವೀಕ್ ಜ್ಞಾಪಕ ಇಟ್ಕೊಂಡಿದೆಯಾ. ಓಕೆ. ವಿಶ್ವಾಸದಿಂದ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡು, ನಿನ್ನ ಸಂಸಾರ ಸುಧಾರಣೆ ಆಗುತ್ತದೆ. ನೋಡಿ, ಸಂಸಾರ ಕಲಹಗಳು, ಯಾರೋ ಮೊನ್ನೆ ಹೇಳಿದ್ರು ತಪ್ಪಲಲ್ಲೇ ತಪಸ್ ಮಾಡ್ಬೋದು, ಆದರೆ ಸಂಸಾರದಲ್ಲಿ ಇರೋಕ್ಕಾಗಲ್ಲ ಅಂತ. ಸಖತ್ತಾಗಿದೆ ಅಲ್ವಾ ಅದು. ಸೊ ಈ ಸಂಸಾರ ಕಲಹಕ್ಕೆ ಹಾಯಾಗಿರ್ಬೇಕಾದ್ರೆ ನೀನು ವಿಷ್ಣು ಸಹಸ್ರನಾಮ ಪಠಣ ಮಾಡು ಅಂತ ಬರ್ತಾ ಇದೆಯೇ ಅವರೇ. ರಾಜು ಕಲ್ಮಠ ಅವರೇ, ಜಿಂಗಮಾರಿ ಕಲ್ಗುಡಿಯಲ್ಲಿ ಎಲ್ಲ ಆರಾಮಾಗಿದೆ ಅಂದ್ಕೊಂಡಿದ್ದೀನಿ. ಉಮೇಶ್ ಬಂಟ್ವಾಳ್ ಏಕನಾಮ ಸದಾ ಪ್ರೀತಿ, 304 ಕೇಳಿದರೆ. ಸಮಸ್ಯೆ ನಿಮ್ಮಲ್ಲೇ ಇದೆ ಉಮೇಶ್ ಅವರೇ, 304 ನೋಡೋಣ. ಹೃದಯದಲ್ಲಿ ಉದಾರತೆ ಇರುವವರೇ ಜನ್ಮವೇ ಸರ್ವಾನಂದವನ್ನು ಪಡೆಯುವ ಯೋಗವನ್ನು ಹೊಂದುತ್ತಾರೆ. ನೋಡಿ, ಹೃದಯ ಸ್ವಚ್ಛತೆ, ಹೃದಯ ನೈರ್ಮಲ್ಯತೆ ಇಟ್ಕೊಂಡವರೇ, ಉದಾರತೆ ಇರುವವರೇ ಜನ್ಮವೇ ಸರ್ವಾನಂದವನ್ನು ಪಡೆಯುವ ಯೋಗವನ್ನು ಪಡುತ್ತಾರೆ. ಸರ್ವಾನಂದವನ್ನು ಪಡಿಬೇಕು ಅಂದರೆ ಹೃದಯ ನೈರ್ಮಲ್ಯತೆ ತುಂಬ ಇರಬೇಕು. ಅದನ್ನು ಬಾಬಾ ಸ್ಪರ್ಶನ ಪಡಿಸಿದ್ದಾರೆ ಉಮೇಶ್ ಅವರೇ. ಇಂಫನಾ, ಒಂದು ವಾರ ಆಯಿತು ನೋಡಿ ಇಂಫನಾ ನಿಮ್ಮ ಮನೆಗೆ ಬಂದಾಗಲೇ. 498 ಕೇಳಿದೆಯಾ. ಓಕೆ, 500ಕ್ಕೆ 2 ಕಮ್ಮಿ. ಓಕೆ, ಸಮಸ್ಯೆ ನಿನ್ನಲ್ಲೇ ಇದೆ ಇಂಫನಾ, ಬಾಬಾನ ಫಾಲೋ ಮಾಡ್ತಾ ಇದ್ದೀವಿ. ಲಾಸ್ಟ್ ವೀಕು ಚೊಕ್ಕವಾಗಿ ಬಂತು, ಈ ವೀಕು ಚೊಕ್ಕವಾಗಿ ಬರುತ್ತೆ, ನೋಡೋಣ. 490ಗೆ ಬಾಬಾ ಹೇಳ್ತಾ ಇದ್ದಾರೆ, ಇಂಫನಾ ನೀನು ಕುರುಡ ನಂಬಿಕೆಯಿಂದ ಕೆಟ್ಟು ಹೋದೆ, ಬಾಬಾರವರನ್ನು ನಂಬು. ನೋಡಿ, ಕೆಲವು ಸತಿ ನಾವು ದೇವರು ಹಿಂಟ್ ಕೊಡ್ತಾನೆ ನಮಗೆ, ಹಿಂಟ್ ಕೊಟ್ಟರೆ ಇರಲಿ ಬಿಡಿ ಏನೋ ನಡೀತಾ ಅಂತ ಹೋಗ್ತಾ ಇರ್ತೀವಿ. ನಮಗೆ ಒಂದು ಅಂತರಾತ್ಮ ಅಂತ ಇರುತ್ತೆ, ಅದು ಪರಮಾತ್ಮ, ಅದಕ್ಕೆ ಗಮನ ಕೊಡಬೇಕು ನಾವು. ನೀನು ಕುರುಡ ನಂಬಿಕೆಯಿಂದ ಕೆಟ್ಟು ಹೋಗ್ಬಿಟ್ಟಿದ್ಯಾ, ಬಾಬಾನ ನಂಬು, ನಿನ್ನ ಕೆಲಸ ಲೇಟ್ ಆದರೂ ಖಂಡಿತವಾಗಿ ಆಗತ್ತೆ ಅಂತ ಬರ್ತಾ ಇದೆ ಇಂಫನ. ರವಿಕಿರಣ್ ಮೈಸೂರಿಂದ 178 ಏನು ಹೇಳ್ತಾರೆ ನೋಡೋಣ. ರವಿಕಿರಣ್ ಅವರೇ, ಈ ಸಲ ಫೋನ್ ಮಾಡೋಕ್ಕಾಗಿಲ್ಲ ರವಿ, ತುಂಬ ಸಾರಿ, ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀನಿ. ನಾನು ಸರ್ವರೂಪಗಳಲ್ಲೂ ಇದ್ದೇನೆ, ಅವುಗಳಲ್ಲಿ ಸುಂದರಕಾಂಡವು ನನಗೆ ಅತ್ಯಂತ ಪ್ರೀತಿ ಪಾತ್ರವಾಗಿದ್ದು, ಅದನ್ನು ಪಠಣ ಮಾಡು, ಒಳ್ಳೆಯದಾಗುತ್ತೆ ರವಿ ಅಂತ ಬರ್ತಾರೆ. ನೋಡಿ, ಸುಂದರಕಾಂಡ ವಿಷ್ಣು ಸಹಸ್ರನಾಮ ಎರಡಕ್ಕೆ ಭಾಳ ಬಾಬಾ ಒತ್ತು ಕೊಡ್ತಾರೆ, ವಿಷ್ಣು ಸಹಸ್ರನಾಮ ಮತ್ತು ಸುಂದರಕಾಂಡ. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಸುಂದರಕಾಂಡದ ಭಾಳ ಪ್ರೀತಿವಾಗಿದ್ದಂಥವ್ರಿಗೆ ಅದನ್ನು ನೀನು ಪಠಣ ಮಾಡಿದರೆ ನಿಮಗೆ ಸರ್ವರೂಪಗಳಲ್ಲೂ ಬಾಬಾ ದರ್ಶನ ಕೊಟ್ಟು ನಾನು ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ದಾರೆ ರವಿ ಅವರೇ. ರಶ್ಮಿ ಮೈಸೂರಿಂದ 318 ಕೇಳಿಬಿಟ್ಟಿದ್ದಾರೆ, ಫನ್ನಿ ನಂಬರ್ 3888 ಅಂತ. ಓಕೆ ರಶ್ಮಿ ಅವರೇ, ನೋಡೋಣ ಏನೇನಾಗುತ್ತೆ ಅಂತ ಅಲ್ವಾ. ನಿಮಗೆ ತಪ್ಪದೇ ಆರೋಗ್ಯ ಉಂಟಾಗುತ್ತದೆ, ಭಯ ಬೇಡ, ನಾನಿದ್ದೀನಿ. ನೋಡಿ, ಆರೋಗ್ಯ ಸಲುವಾಗಿ ನನಗೆ ಯಾಕೆ ಹೀಗೆ, ಎಲ್ಲವೂ ಆಗುತ್ತೆ, ನನಗೆ ಯಾಕೆ ಅಂತ ಸಮಸ್ಯೆ ಬರುತ್ತೆ. ಎಲ್ಲರೂ ಮಾವಿನ ಮರಕ್ಕೆ ಕಲ್ಲು ಹೊಡಿತಾರೆ, ಬೇವಿನ ಮರಕ್ಕೆ ಯಾರು ಹೊಡೆಯಲ್ಲ. ಬಾಬಾ ಹೇಳೋದು ಅದನ್ನೇ ನಾವು ತಾಳ್ಕೋಬೇಕು ಅಲ್ವಾ. ನಿಮಗೆ ತಪ್ಪದೇ ಆರೋಗ್ಯ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಕೆ ರಶ್ಮಿ. ಕವಿಶೈಲ 186 186 ಕವಿಶೈಲ ಅವರೇ, ಕುವೆಂಪುರ ಮನೆ ಹೆಸರು ಕವಿಶೈಲ ಆಗಿತ್ತು. ಉದಯ ರವಿ ಹೊಸ ಮನೆ, ಮೈಸೂರು ಮನೆ ಕವಿಶೈಲ ಆಗಿತ್ತು ಅವ್ರದ್ದು. ನನ್ನ ಭಕ್ತನಿಗಾಗಿ ನೀನಿರುವೆ, ನಿನ್ನ ರಕ್ಷಕನಾಗಿ ನಾನಿರುವೆ, ಧೈರ್ಯಗೆಡದೆ ಕೆಲಸ ಮಾಡು. ನೋಡ್ರಿ, ಬಾಬಾ ಹೇಳ್ತಾರೆ ನೀವು 1 ಹೆಜ್ಜೆ ಇಟ್ಟರೆ 10 ಹೆಜ್ಜೆ ಇಡ್ತೀನಿ ಅಂತ. ಅದು ನಾವು ಮನಗಾಣಬೇಕಲ್ವ ಇವರೇ. ನಮಗೆ ತಕ್ಷಣ ಆಗ್ಬಿಡ್ಬೇಕು ಕೆಲಸ. ಅಯ್ಯೋ ನಾವು 15 ಸಲ ಶಿರಡಿಗೆ ಹೋದ್ವಿ, 20 ಸಲ ಶಿರಡಿಗೆ ಹೋದ್ವಿ. ಕೆಲವ್ರು ಇನ್ನೂ ನಮ್ಮೂರ ಕಡೆ ಹೇಳ್ತಾರೆ ಎಲ್ಲಿ ಕೂತಾನೆ ಏನೋ ಬಾಬಾ ಅಂತ. ಏನು ಇವ್ರ ಮನೆ ಆಳು ಅನ್ನೋ ಥರ ಬಾಬಂಗೆ ಅಲ್ವಾ, ಎಲ್ಲಿ ಕಣ್ಣು ಮುಚ್ಕೊಂಡು ಕೂತಾನೆ ಏನೋ ಬಾಬಾ ಅಂತ. ಅಂದರೆ ಬಾಬಾ ಏನು ಇವ್ರ ಮನೆ ಉದ್ಧಾರ ಮಾಡ್ತೀನಿ ಅಂತ ಮಂಡೆ ಊರಿಗೆ ಕೂತಾರ? ಇವರೇ ಬಾಬಾನಲ್ಲಿ ಹೋಗಿದ್ದಾರೆ, ಅವರೇ ಶಿರಡಿಗೆ ಕರೆದಿಲ್ಲ, ಇವರೇ ಶಿರಡಿಗೆ ಹೋಗಿದ್ದಾರೆ. ಅವರೇ 40 ಸರ್ತಿ ಶಿರಡಿಗೆ ಬಾ ಅಂತ ಹೇಳಿಲ್ಲ, ಇವರೇ ಬೇಡ್ಕೊಂಡು ವರ್ಷಕ್ಕೆ 2 ಸರ್ತಿ ಹಂಗೆ 20 ವರ್ಷ 40 ಸರ್ತಿ ಶಿರಡಿಗೆ ಹೋಗಿದ್ದಾರೆ. ಒಳ್ಳೆಯದಾಗಿಲ್ಲ ಅಂದರೆ ನಮ್ಮ ಕರ್ಮ ಫಲಗಳ್ರಿ, ನಾವು ಅನುಭವಿಸಲೇಬೇಕು. ಮೊನ್ನೆ ಯಾರೋ ಮಹಾನುಭಾವರು ಹೇಳ್ತಾ ಇದ್ರು, ಸುಖವನ್ನು ನಾವು ಹೇಗೆ ತೊಗೊಳ್ತೀವೋ ಕಷ್ಟವನ್ನು ಹಾಗೆಯೇ ತೊಗೊಳ್ಬೇಕಂತೆ ಬಾಬಾ ಕೊಟ್ಟಿದ್ದನ್ನು, ಆವಾಗ ಅವರು ಸಾಲ್ವ್ ಮಾಡ್ತಾರೆ ಅಂತ. ತೊಗೊಳ್ಳೋದಷ್ಟು ಈಸಿ ಇಲ್ಲ, ಸಾಧ್ವಿ ರೂಪಕ್ಕೆ ಹೋಗ್ಬೇಕು ನಾವು ಅಲ್ವಾ. ಒಬ್ಬರು ಸಹಾಯ ಮಾಡ್ತಾರೆ, ಆದರೆ ನಮ್ಮ ಕರ್ಮ ಫಲಗಳನ್ನು ನಾವೇ ಅನುಭವಿಸ್ಬೇಕು ಅಲ್ವಾ. ಓಕೆ ರಾಜು ಕಾಂಬ್ಳೆ ಅವರೇ, ನಿಮಗೆ ಕವಿಶೈಲ ಅವರೇ ಮತ್ತು ರಾಜು ಕಾಂಬ್ಳೆ ಅವರೇ ನಿಮಗೆ ಸಿಕ್ಕಿದೆ ಆನ್ಸರ್ ಅಂತ ಮಾಡಿದ್ದೀನಿ. ರಾಜು ಕಾಂಬ್ಳೆ ಅವರೇ 101. ನೆಕ್ಸ್ಟ್ ನಿಮ್ಮದು ಈಗ ನೀವು ಹಿಡಿದ ಕಾರ್ಯ ಪೂರ್ತಿ ಆಗುವುದು, ಅದಕ್ಕಾಗಿ ಸುಂದರಕಾಂಡ ಪಠಣ ಮಾಡಿ ಹನುಮಂತನ ಅನುಗ್ರಹ ಖಂಡಿತ ಆಗುವುದು. ಅವ್ರಿಗೆ ಹೇಳಿದ್ದೆ ನಿನಗೆ ಹೇಳಿದಾರಪ್ಪ ರಾಜು ಅವರೇ. ಸಮದ್ಯುತ ಹೆಸರು ಚೆನ್ನಾಗಿದೆ, ಇದು ನಮ್ಮ ಮ್ಯಾನೇಜರ್ ಒಬ್ಬರಿದ್ದರು, ಅವ್ರ ಮಗಳ ಹೆಸರು ಸಮದ್ಯುತ ಅಂತಾಗಿತ್ತು. 213 ಸಮದ್ಯುತ ಊರ ಹೆಸರು ಹೇಳಬೇಕಮ್ಮ, ಸುಮ್ಮನೆ ಸಮಸ್ಯೆ ಹಾಕಿ ಟೈಪ್ ಮಾಡಬಾರ್ದು. ಸಮಸ್ಯೆ ಟೈಪ್ ಮಾಡಿದರೆ ಏನು ಉಪಯೋಗ ಇಲ್ಲ, ಹೇಳಿದ್ದೀನಿ ಸಮಸ್ಯೆ ನಿಮ್ಮಲ್ಲೇ ಇರಬೇಕು. ಉತ್ತರ ಬಾಬಾ ಕೊಡ್ತಾರೆ. 213ರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ತಪ್ಪುಗಳು ನಿನಗೆ ತಿಳಿಯಲಾರವು, ಇತರರನ್ನು ಹೇಳುವ ಕೆಲಸವಿಲ್ಲ, ನಿನ್ನ ಯೋಗವು ನಿನ್ನ ಮನಸ್ಸಿನಲ್ಲಿ ವಾಕ್ಯನಲ್ಲಿ ಇದೆ ಎಂದು ತಿಳಿ. ನಮಗೊಂದು ಕೆಲವು ಇರ್ತವೆ, ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಹಗರ ಆಗುತ್ತೆ, ಕರೆಕ್ಟು. ಆದರೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿ,
ನಮ್ಮ ತಪ್ಪುಗಳು ನಮಗೆ ಅರಿವಿರುತ್ತೆ, ಇತರರಿಗೆ ಹೇಳಿ ಉಪಯೋಗ ಇಲ್ಲ ಅಂತ ಬರ್ತಾ ಇದೆ ಸಾಮಜ್ಯೋತಿ ಅವರೇ. ಸೊ ಅದನ್ನು ನಿನ್ನ ಯೋಗಕ್ಷೇಮವು ನಿನ್ನ ಮನಸ್ಸಲ್ಲಿ, ನಿನ್ನ ಯೋಗವು ಮನಸ್ಸಿನ ವಾಕ್ಯದಲ್ಲಿ ಇದೆ ಎಂದು ತಿಳಿ, ನನ್ನ ನಾಮಸ್ಮರಣೆ ಮಾಡು, ಸರಿಯಾಗುತ್ತೆ ಅಂತ. ಓಕೆ, 11 ನಿಮಿಷ ಆಯಿತು. ಕಚೇರಿಗೂ ಲೇಟ್ ಆಗ್ತಾ ಇದೆ. ಇವತ್ತು 12:15 ಲಾಗಿನ್ ಆಗಿತ್ತು, ಆದ್ದರಿಂದ ಅದಕ್ಕೋಸ್ಕರ ಮಾಡಿ ಆಟೋ ಹಿಡ್ಕೊಂಡು ಚಾಮರಾಜಪೇಟೆಗೆ ಹೋಗಬೇಕು. ಸಾಯಿರಾಮ್. ಮತ್ತು ನೆಕ್ಸ್ಟ್ ವೀಕ್ ಸಿಗೋಣ. ಸಮಸ್ಯೆಗಳು ಹೀಗೆ ಕಳಿಸ್ತಾ ಇರ್ರಿ. ಪ್ರಶ್ನೆಗಳು ಬಾಬಾ ಹೇಳ್ತಾರೆ, ಉತ್ತರ ಬಾಬಾ ಹೇಳ್ತಾರೆ. ಉಲ್ಟಾ ಹೇಳ್ತಾ ಇದ್ದೇನೆ ನಾನು. ಸಮಸ್ಯೆಗಳು ನಿಮ್ಮಲ್ಲೇ ಇರಲಿ, ನಂಬರ್ ಕಳಿಸ್ತಾ ಇರಿ, ಬಾಬಾ ಉತ್ತರ ಹೇಳ್ತಾರೆ. ಸಾಯಿರಾಮ್.